3ನೇ ತಾರೀಕು ಪ್ರಮಾಣ ವಚನ ಸ್ವೀಕಾರ ಮಾಡುವಂಥ ಸಾಧ್ಯತೆಗಳಿವೆ. ಯಾಕಂದರೆ ಅಜ್ಜಯ್ಯ ಕೂಡ ಇದೇ ಡೇಟನ್ನು ಕೊಟ್ಟಿದ್ದಾರಂತೆ. ತುಂಬ ಚೆನ್ನಾಗಿದೆ ಜಾತಕದ ಪ್ರಕಾರ. ಹೀಗಾಗಿ 3ನೇ ತಾರೀಕಿನೇ ನೀವು ಪ್ರಮಾಣ ವಚನ ಸ್ವೀಕಾರ ಮಾಡಿ ಅಂತ ರಾಜ್ಯಪಾಲರು ಸಿಗ್ತಾರೋ ಇಲ್ವೋ ಕೇಳಬೇಕಲ್ಲ. ಹೀಗಾಗಿ ಮತ್ತೆ ರಾಜ್ಯಪಾಲರನ್ನು ಸಂಪರ್ಕ ಮಾಡಿದಾರಂತೆ ಡಿ ಕೆ ಶಿವಕುಮಾರ್. ಬುಧವಾರ ತಾವು ಇರ್ತೀರಾ ಏನು ಎತ್ತ ಅಂತ. ಹೀಗಾಗಿ ಬಹುತೇಕ ಬುಧವಾರವೇ ಮುಹೂರ್ತ ಫಿಕ್ಸ್ ಆಗುತ್ತೆ. ರಾಜ್ಯಪಾಲರು ಇರ್ತಾರೆ ಬಹುಶಃ, ಯಾಕಂದರೆ ಇವತ್ತು ನಾಳೆ ಅವ್ರ ಕಾರ್ಯಕ್ರಮಗಳು ಬ್ಯುಸಿ ಇವೆ. 3ನೇ ತಾರೀಕು ಅವರು ಇರಬಹುದು. ಹೀಗಾಗಿ ಮತ್ತೊಂದು ಸರಿ ಅವ್ರನ್ನ ಸಂಪರ್ಕ ಮಾಡಿದ್ದಾರೆ. ಡಿ ಕೆ ಶಿವಕುಮಾರ್ ಸಾಮಾನ್ಯವಾಗಿ ಈ ದೇವರು ದಿಂಡರು ತುಂಬ ನಂಬುವಂಥ ವ್ಯಕ್ತಿ. ಜೊತೆಗೇನು ಅಂತಂದರೆ ಅವರು ಎಲ್ಲಿ ಹೋದರೂ ಕೂಡ ಅಷ್ಟನ್ನೇ ಅಲ್ಲಿ ಸಂಬಂಧಪಟ್ಟಂಥ ದೇವಾಲಯಗಳು, ಧರ್ಮಗುರುಗಳು ಅವ್ರನ್ನೆಲ್ಲ ಭೇಟಿ ಮಾಡೋದು. ಜೊತೆಗೇನು ಅಂತಂದರೆ ಈ ಈ ಕ್ಯಾಸ್ಟ್ ಗೀಸ್ಟ್ ಅನ್ನೋದಿಲ್ಲದೇ ಎಲ್ಲ ಸ್ವಾಮಿಗಳು ಕೂಡ ಅವ್ರಿಗೆ ಆತ್ಮೀಯರೇ. ಎಲ್ಲರೂ ಕೂಡ ತುಂಬ ಆತ್ಮೀಯತೆ ಇದೆ. ಈ ಹಿಂದೆ ಈ ಲಿಂಗಾಯತ ವೀರಶೈವ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಈ ನೋಡಿ, ಈ ಪಂಚಾಚಾರ್ಯ ಸ್ವಾಮಿಗಳನ್ನು ಇವರು ಎಷ್ಟರ ಮಟ್ಟಿಗೆ ವಿಶ್ವಾಸಕ್ಕೆ ತಗೊಂಡ್ರು ಅಂತ ಅವ್ರ ಆಶೀರ್ವಾದ ತಗೊಂಡು ನಮ್ಮಿಂದ ತಪ್ಪಾಗಿದೆ, ಇನ್ನೊಂದು ಸರಿ ಅಂತ ತಪ್ಪು ಮಾಡಲ್ಲ ಅಂತ ಹೇಳಿದ್ದು ಇದೆಲ್ಲದೂ ಕೂಡ. ಸೊ ಇದು ಸಂಗತಿ. ಬನ್ನಿ ಪ್ರಸನ್ನ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಈಗ ಅಜ್ಜಯ್ಯ ಕೂಡ ಅದೇ ಡೇಟ್ ಕೊಟ್ಟಿದ್ದಾರಂತೆ 3ನೇ ತಾರೀಕು. ರಾಜ್ಯಪಾಲರು ಇರ್ತಾರ ಏನು ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತು ಅವರು ಸಂಪರ್ಕ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಏನು 3ನೇ ತಾರೀಕಿಗೆ ಬಹುತೇಕ ನಿಶ್ಚಿತವಾ? ಹೌದು ರಂಗನಾಥ್, ಈಗ ಸಿಗ್ತಾ ಇರುವಂತಹ ಮಾಹಿತಿಯ ಪ್ರಕಾರ ಬಹುತೇಕ 3ನೇ ತಾರೀಕು ಖಚಿತ ಆದಂತೆ ಕಾಣಿಸ್ತಾ ಇದೆ. ಸಲಹೆ ಕೊಡುವವರ ಸಂಖ್ಯೆ ಹೆಚ್ಚಾದಷ್ಟು ಗೊಂದಲಗಳು ಕೂಡ ಹೆಚ್ಚಾಗ್ತವೆ. ಇದೀಗ ಡಿ ಕೆ ಶಿವಕುಮಾರ್ ಅವರು ರಾಜಭವನಕ್ಕೆ ಬೆಳಗ್ಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ರಾಜಗುರು ದ್ವಾರಕಾನಾಥ್ ಅವರು ಕೊಟ್ಟಂತಹ ದಿನಾಂಕದ ಆಧಾರದ ಮೇಲೆ ಜೂನ್ 1 ಮತ್ತು ಜೂನ್ 5ನೇ ತಾರೀಕನ್ನ ರಾಜ್ಯಪಾಲರ ಗಮನಕ್ಕೆ ತಂದಿದ್ರು. ಈಗ ಅದಾದ ಬಳಿಕ ಅವರು ನೊಣವಿನಕೆರೆ ಅಜ್ಜಯ್ಯ ಅವರ ಶಾಖಾಮಠಕ್ಕೆ ಭೇಟಿ ಕೊಡ್ತಾರೆ. ಅಲ್ಲಿ ಸಿಕ್ಕಂತಹ ದಿನಾಂಕ ಜೂನ್ 3ನೇ ತಾರೀಕು. ಹೀಗಾಗಿ ನೊಣವಿನಕೆರೆ ಅಜ್ಜಯ್ಯನ ಹೆಚ್ಚು ನಂಬುವಂತಹ ಕಾರಣಕ್ಕೋಸ್ಕರ, ಅವರ ಆಶೀರ್ವಾದ ಹೆಚ್ಚು ಡಿ ಕೆ ಶಿವಕುಮಾರ್ ಮೇಲೆ ಇರುವಂತಹ ಕಾರಣಕ್ಕೋಸ್ಕರ, ಮತ್ತು ಮೊದಲಿನಿಂದಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗೇ ಆಗ್ತಾರೆ ಅನ್ನುವಂತಹ ಮಾತನ್ನ ಪದೇ ಪದೇ ನೊಣವಿನಕೆರೆ ಅಜ್ಜಯ್ಯ ಅವರ ಪೀಠದ ಶ್ರೀಗಳು ಹೇಳಿಕೊಂಡೇ ಬಂದಿರುವಂತಹ ಕಾರಣಕ್ಕೋಸ್ಕರ ಆ ಒಂದು ದಿನಾಂಕವನ್ನೇ ಡಿ ಕೆ ಶಿವಕುಮಾರ್ ಅಂತಿಮ ಮಾಡುವಂತೆ ಕಾಣಿಸ್ತಾ ಇದೆ. ಇದೇ ಕಾರಣಕ್ಕೋಸ್ಕರ ನೊಣವಿನಕೆರೆ ಅಜ್ಜಯ್ಯ ಅವರ ಪೀಠದಿಂದ ವಾಪಸ್ ಬಂದ ಬಳಿಕ ಡಿ ಕೆ ಶಿವಕುಮಾರ್ ಅವರ ಆಪ್ತರು ರಾಜ್ಯಪಾಲರ ಕಾರ್ಯದರ್ಶಿಗಳನ್ನ ಸಂಪರ್ಕವನ್ನ ಮಾಡಿದ್ದಾರೆ. ರಾಜ್ಯಪಾಲರು 3ನೇ ತಾರೀಕು ಅವೈಲೇಬಲ್ ಇರ್ತಾರಾ ಇರಲ್ವಾ ಅನ್ನೋ ಬಗ್ಗೆಯೂ ಕೂಡ ಸಂಪೂರ್ಣವಂತ ಮಾಹಿತಿಯನ್ನ ಕೇಳಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ಆಪ್ತರು ಒಂದಷ್ಟು ಜನ ರಾಜಭವನಕ್ಕೆ ತೆರಳಿ ಅಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅಂದರೆ ಲೋಕಭವನದ ಗಾಜಿನ ಮನೆಯಲ್ಲಿಯೇ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚರ್ಚೆಗಳು ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಲೋಕಭವನಕ್ಕೆ ತೆರಳಿ ಪರಿಶೀಲನೆ ನಡೆಸಿರುವಂತಹ ಡಿ ಕೆ ಶಿವಕುಮಾರ್ ಅವರ ಆಪ್ತರು ರಾಜ್ಯಪಾಲರ ಕಾರ್ಯದರ್ಶಿಯ ಜೊತೆಗೂ ಕೂಡ ಇದೀಗ ಸಂಪರ್ಕದಲ್ಲಿದ್ದಾರೆ. ಎಲ್ಲವೂ ಕೂಡ ಅಂದುಕೊಂಡಂತಾದ್ರೆ ಹೈಕಮಾಂಡ್ ನಾಯಕರ ಲಭ್ಯತೆ, ಅಂದರೆ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮತ್ತು ಉಳಿದಂಥ ಎಲ್ಲ ನಾಯಕರ 3ನೇ ತಾರೀಕು ಅವೈಲೇಬಲ್ ಇದ್ದಾರೆ ಅನ್ನೋದಾದ್ರೆ ಬಹುತೇಕ 3ನೇ ತಾರೀಕಿನಂದೇ ಡಿ ಕೆ ಶಿವಕುಮಾರ್ ಅವರ ಪ್ರಮಾಣ ವಚನ ಸ್ವೀಕರಿಸುವಂತ ಮುಹೂರ್ತ ಫಿಕ್ಸ್ ಆದಂತೆ ಕಾಣಿಸ್ತಾ ಇದೆ ರಂಗನಾಥ. ಎಸ್, ಧನ್ಯವಾದ.